ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಹೋಯ್ತಾ ಇರೋದೇ ಚುಂಚನಕಟ್ಟೆ ಜಾತ್ರೆಗೆ. ನಾವು ಹೋಯ್ತಿದ್ದಂಗೆ ಕಂಡಿದೆ ಅದ್ಭುತ. ಅದು ಯಾವುದು ಅಂದರೆ ಚುಂಚನಕಟ್ಟೆ ಜಾತ್ರೆ. ಅಬ್ಬಾ, ಏನು ಜಾತ್ರೆ! ಜನವೋ ಜನ. ಜನದ ಮಧ್ಯೆ ದನಗಳಂತ ಸಖತ್ತಾಗಿ ಬಂದಿದ್ದು. ಅದು ಈ ವರ್ಷ ಸಖತ್ತಾಗಿ ಜಾತ್ರೆ ಕಟ್ಟಿತ್ತು. ಈ ಜಾತ್ರೆ ನೋಡೋಕ್ಕೆ ಫ್ರೆಂಡ್ಸ್ ಎಲ್ಲ ಅಕ್ಕಪಕ್ಕ ಜಿಲ್ಲೆ ಹಾಗೂ ರಾಜ್ಯದಿಂದ ಬರ್ತಾರಂತೆ. ಅತಿ ಹೆಚ್ಚು ಜಾನುವಾರುಗಳು ಜಾತ್ರೆ ಕಟ್ಟೋದು ಇಲ್ಲೇ ಅಂತ ನಾನು ನೋಡಿರೋದು. ಈ ಥರ ಇಲ್ಲಿ ಒಳ್ಳೊಳ್ಳೆ ಪೆಂಡೆಲ್ ಹಾಕಿ ಲಕ್ಷಗಟ್ಟೆ, ಅಂದರೆ ಲಕ್ಷಕ್ಕಿಂತ ಅಧಿಕವಾಗಿರುವ ಬೆಲೆ ಬಾಳುವ ಎತ್ತು, ಓರಿ, ಹಸು ಎಲ್ಲ ಬರ್ತಾರೆ ಫ್ರೆಂಡ್ಸ್. ಇಲ್ಲಿ ಮಧ್ಯ ಅಂತ ಫುಲ್ ಟ್ರಾಫಿಕ್ಕು, ಬಸ್ಸು ಬೈಕು ಎಲ್ಲ ಒಟ್ಟಿಗೆ ಸೇರ್ಕೊಬಿಟ್ಟು ಆಯ್ತಾನೆ ಇಲ್ಲ. ಇಲ್ಲಿ ನೋಡಿದ್ರಲ್ಲ, ಒಳ್ಳೊಳ್ಳೆ ಹಸುಗಳಿವೆ, ಎತ್ಕೊಳಿವೆ ಮತ್ತು ಅತಿ ಹೆಚ್ಚು ಬೆಲೆ ಬಾಳವು. ಈ ಟೈಮಲ್ಲಿ ಆಲೇ ಎಲ್ಲ ಕೆಲಸ ಮುಗಿಸ್ಕೊಂಡು ತಮ್ಮ ಕೆಲಸ ಮುಗಿಸ್ಕೊಂಡು ಅಂದರೆ ನಮ್ಮ ಜಿಲ್ಲೆ ಬಿಟ್ಟು ಹೊರ ಜಿಲ್ಲೆಯಿಂದೂ ಇಲ್ಲಿಗೆ ಜಾತ್ರೆಗೆ ಜಾನುವಾರುಗಳನ್ನ ತಂದಿರೋದನ್ನು ನಾವು ನೋಡ್ಬೋದು. ಜಾನುವಾರುಗಳು ಹಬ್ಬ ಎಂದೇ ಕರೀಬೋದು. ಅಷ್ಟು ಚೆನ್ನಾಗಿದೆ, ಸುಂದರವಾಗಿರುವ ಒಂದು ಒಳ ನೋಟ ಎಂದು ನಾವು ಗುರುತಿಸ್ಬೋದು. ಈ ಅದ್ಭುತ ನೋಡೋಕ್ಕೆ ನಮ್ಮ ಎರಡು ಕಣ್ಣು ಸಾಲಲ್ಲ. ಈಗಿನ ಕೊರೋನಾ ನಂತರ ಫ್ರೆಂಡ್ಸ್ ಎಲ್ಲ ಈ ಥರ ಹಬ್ಬ ಹರಿದಿನ ಹಾಗೂ ಜಾತ್ರೆ, ಜಾನುವಾರುಗಳ ಜಾತ್ರೆ, ಗಾಡಿ ಓಟ ಇತ್ಯಾದಿಗಳು ಮಂಗಮಯಾಗಿದೆ, ಅಂದರೆ ಕಾಣಿಯಾಗಿದೆ. ಅಂಥ ಕಾಲದಲ್ಲಿ ಈ ಸುಂದರವಾದ ಜಾತ್ರೆ ನಮ್ಮ KR ನಗರ ತಾಲೂಕಿನ ಚುಂಚನಕಟ್ಟೆಯಲ್ಲಿ ಮಾತ್ರ ನಡೆಯೋದು. ಇದು ಸಂಕ್ರಾಂತಿ ಕಳೆದು ಮಾರನೇ ಬೆಳಗ್ಗೆಗೆ ನಡೆಯುವ ಜಾತ್ರೆ ಉತ್ಸವವಾಗಿದೆ. ಹಾಗೂ ಈ ಉತ್ಸವಕ್ಕಿಂತ ಮುಂಚೆ ಇಲ್ಲಿ ಜಾನುವಾರುಗಳ ಜಾತ್ರೆ ಎಂದು ಆಚರಿಸಲಾಗುತ್ತದೆ. ಇಲ್ಲಿ ಒಳ್ಳೊಳ್ಳೆ ಬ್ರ್ಯಾಂಡ್ ಓರಿಗಳು ಹಾಗೂ ಬ್ರ್ಯಾಂಡ್ ಎತ್ತುಗಳು ಕಾಣಬಹುದು. 10 ಲಕ್ಷಕ್ಕಿಂತ ಹೆಚ್ಚು, ಅಂದರೆ ಒಂದು 15 ಲಕ್ಷ 20 ಲಕ್ಷ ಅಷ್ಟು ಬೆಲೆ ಬಾಳುವ ಎತ್ತುಗಳು, ಹಸುಗಳು, ಓರ್ಗಳು ಬಂದಿರೋದು ನಾವೆಲ್ಲ ಈ ಸುಂದರವಾದ ದೃಶ್ಯದ ಮೂಲಕ ಸೆರೆ ಕಾಣಬಹುದು. ಇಂಥ ಒಂದು ನೋಟ ನೋಡಲು ನಮಗೆ ಬಹಳ ಆನಂದವಾಗುತ್ತದೆ. ಏಕೆಂದರೆ ನಾವೆಲ್ಲ ಬರೀ ಈಗ ಸೋಷಿಯಲ್ ಮೀಡಿಯಾ, ಯೂಟ್ಯೂಬು, ಫೇಸ್ಬುಕ್ಕು, ವಿಡಿಯೋ ಇದರಲ್ಲೇ ಇದ್ದೀವಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಇದೇ ಥರ ಹೊಸ ವಿಡಿಯೋ ಪಟ್ಟಂತ ನೋಟಿಫಿಕೇಶನ್ ಬರ್ತದೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಅಷ್ಟೇ.